ಇತ್ತೀಚೆಗೆ MLC ಸಿ.ಟಿ. ರವಿಯ ವಿರುದ್ಧ ಅಥವಾ ಸಿ.ಟಿ. ರವಿಗೆ ಬೆದರಿಕೆ ಪತ್ರ ಬಂದಿತ್ತು. ನೀವು ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷಮೆ ಕೇಳದೆ ಹೋದರೆ ನಿಮ್ಮನ್ನ ಕೊಲೆ ಮಾಡ್ತೀವಿ ಎನ್ನುವ ಬೆದರಿಕೆ ಬಂದಿತ್ತಲ್ಲ, ಆ ವಿಚಾರವಾಗಿಯೂ ಕೂಡ MB ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೊಲೆ ಬೆದರಿಕೆ ಪತ್ರವನ್ನು ಸಿ.ಟಿ. ರವಿ ಸೃಷ್ಟಿ ಮಾಡಿದ್ದಾರೆ, ಅವರೇ ಸೃಷ್ಟಿ ಮಾಡಿದ್ದಾರೆ. ಸಿ.ಟಿ. ರವಿ ಸುಮ್ಮನೆ ಕತೆ ಹೇಳ್ತಾರೆ. ಬೆಳಗಾವಿಯಲ್ಲಿ ಸಚಿವ MB ಪಾಟೀಲ್ ವಾಗ್ದಾಳಿ ಮಾಡಿದ್ದಾರೆ. ಯಾರೋ ಬೆಂಬಲಿಗರು ಪತ್ರ ಬರೆದಿದ್ದಾರೆ ಅಂತ ಹೇಳಿ ಎಲ್ಲವೂ ಇವರೇ ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಅಂತ ಹೇಳುವ ಮೂಲಕ ಸಿ.ಟಿ. ರವಿಗೆ ಟಾಂಗ್ ಕೊಟ್ಟಿದ್ದಾರೆ. ಮೀಡಿಯಾದವರು ಮತ್ತೊಬ್ಬರು ಮನೆಗೆ ಊಟಕ್ಕೆ ನೋಡಿ, ಇದು ಏನೋ ಬೆದರಿಕೆ ಪತ್ರ ಏನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಬರೆದಿದ್ದಾರಂತ. ಸುಮ್ಮನೆ ಇದನ್ನು ಕತೆ ಹೇಳ್ಕೊಂಡು ಯಾರೋ ಬೆಂಬಲಿಗರು ಬರೆದಿದ್ದಾರೆ, ಅದು ಮಾಡಿದ್ದಾರೆ ಅಂಥೇಳಿ ಇದೆಲ್ಲವೂ ಇವರೇ ಸೃಷ್ಟಿ ಮಾಡ್ಕೊಳ್ಳುವಂಥದ್ದು. ಇವರೇ ಸೃಷ್ಟಿ ಮಾಡಿರ್ತಾರೆ ಅದನ್ನು. ರವಿಯವರು ಯಾರು ಮೀಡಿಯಾದವರು ಮತ್ತೊಬ್ಬರು ಮನೆಗೆ ಊಟಕ್ಕೆ ನೋಡಿ, ಇದು ಏನೋ ಬೆದರಿಕೆ ಪತ್ರ ಏನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಬರೆದಿದ್ದಾರಂತ. ಸುಮ್ಮನೆ ಇದನ್ನು ಕತೆ ಹೇಳ್ಕೊಂಡು ಯಾರೋ ಬೆಂಬಲಿಗರು ಬರೆದಿದ್ದಾರೆ, ಅದು ಮಾಡಿದ್ದಾರೆ ಅಂಥೇಳಿ ಇದೆಲ್ಲವೂ ಇವರೇ ಸೃಷ್ಟಿ ಮಾಡ್ಕೊಳ್ಳುವಂಥದ್ದು. ಇವರೇ ಸೃಷ್ಟಿ ಮಾಡಿರ್ತಾರೆ ಅದನ್ನು. ರವಿಯವರು ಯಾರು ಮೀಡಿಯಾದವರು ಮತ್ತೊಬ್ಬರು ಮನೆಗೆ ಊಟಕ್ಕೆ ಸಿ.ಟಿ. ರವಿ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ನನಗೆ ಬೆದರಿಕೆ ಪತ್ರ ಬಂದಿದೆ, ಯಾರೋ ಬೆಂಬಲಿಗರು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರ ಪತ್ರ, ಅದು ಅವರೇ ಬರೆದಿರುವಂಥ ಪತ್ರ, ನನಗೆ ಜೀವ ಬೆದರಿಕೆ ಇದೆ, ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ನಿವಾಸಕ್ಕೆ ಬಂದು ಕ್ಷಮೆ ಕೇಳಬೇಕು, ಇಲ್ಲ ಅಂತ ಹೇಳಿದರೆ ನಿಮ್ಮನ್ನು ಕೊಲೆ ಮಾಡ್ತೀವಿ, ನಿಮ್ಮ ಮಗನನ್ನು ಕೊಲೆ ಮಾಡ್ತೀವಿ, ನಿಮ್ಮ ವಂಶ, ಹೀಗೆ ಅನೇಕ ರೀತಿಯ ಬೆದರಿಕೆಯಲ್ಲಿ. ಆ ಬೆದರಿಕೆ ವಿಚಾರದಲ್ಲಿ ಮತ್ತಷ್ಟು ಸಿಂಪತಿ ಗಿಟ್ಟಿಸಿಕೊಳ್ಳುವ ಕೆಲಸವನ್ನೇನಾದರೂ ಮಾಡಿದ್ರಾ ಎನ್ನುವ ಅನುಮಾನಗಳು ಹುಟ್ಟಿಸೋ ರೀತಿಯಲ್ಲಿದೆ MB ಪಾಟೀಲ್ ಅವರ ಮಾತುಗಳು.